ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಆಕ್ಟ್ರೆಸ್ ರಾಖಿ ಸಾವಂತ್ ಒಂದಲ್ಲ ಒಂದು ವಿವಾದಗಳನ್ನ ಸೃಷ್ಟಿಸ್ತಾನೆ ಇರ್ತಾರೆ. ಈಗ ವಾಲ್ಮೀಕಿ ವಿರುದ್ಧ ಹೇಳಿಕೆ ನೀಡಿದ ನಟಿ ರಾಖಿ ಸಾವಂತ್ ವಿರುದ್ಧ ಬಂಧನದ ವಾರೆಂಟ್. ರಾಮಾಯಣ ಮಹಾಕಾವ್ಯದ ಕರ್ತೃ ವಾಲ್ಮೀಕಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ನಟಿ ರಾಖಿ ಸಾವಂತ್ ವಿರುದ್ಧ ಲುಧಿಯಾನಾ ನ್ಯಾಯಾಲಯವೊಂದು ಬಂಧನದ ವಾರೆಂಟ್ ಜಾರಿಗೊಳಿಸಿದೆ. ಹಿಂದೂಗಳ ಪಾಲಿನ ಪವಿತ್ರ ಮಹಾಕಾವ್ಯ ರಾಮಾಯಣದ ಕರ್ತೃ ಋಷಿ ವಾಲ್ಮೀಕಿಯ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿ ನಟಿ ರಾಖಿ ಸಾವಂತ್ ಮತ್ತೆ ಸುದ್ದಿಯಲ್ಲಿದ್ದಾರೆ. ಬಾಲಿವುಡ್ ನಟಿ ರಾಖಿ ಸಾವಂತ್ ವಿರುದ್ಧ ಲುಧಿಯಾನದ ನ್ಯಾಯಾಲಯವೊಂದು ಬಂಧನದ ವಾರೆಂಟ್ ಹೊರಡಿಸಿದೆ. ಖಾಸಗಿ ಸುದ್ದಿ ವಾಹಿನಿಯೊಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರಾಖಿ ಅವರು ವಾಲ್ಮೀಕಿ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತೆ ಒಂದು ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ರಾಖಿ ವಿರುದ್ಧ ದೂರು ನೀಡಲಾಗಿತ್ತು. ರಾಖಿ ಸಾವಂತ್ರನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸುವಂತೆ ನ್ಯಾಯಾಲಯ ಸೂಚಿಸಿದೆ. ಬಂಧನದ ವಾರೆಂಟ್ ಜೊತೆಗೆ ಲುಧಿಯಾನ ಪೊಲೀಸರ 2 ತಂಡ ಈಗಾಗಲೇ ಮುಂಬೈಗೆ ಹೋಗಿತ್ತು. ಈ ಪ್ರಕರಣ ಸಂಬಂಧ ಮಾರ್ಚ್ 9ರಂದು ನಡೆದ ನ್ಯಾಯಾಲಯದ ವಿಚಾರಣೆಗೆ ರಾಖಿ ಹಲವಾರು ಸಮನ್ಸ್ ಜಾರಿ ಮಾಡಲಾಗಿತ್ತು. ಆದ್ರೆ ಕೋರ್ಟ್ಗೆ ರಾಖಿ ಹಾಜರಾಗಲಿಲ್ಲ. ಹೀಗಾಗಿ ಬಂಧನದ ವಾರೆಂಟ್ ಜಾರಿಯಾಗಿದೆ. ಈ ಪ್ರಕರಣದ ಮುಂದಿನ ವಿಚಾರಣೆ ಏಪ್ರಿಲ್ 10ರಂದು ನಿಗದಿಯಾಗಿದ್ದು ರಾಖಿ ಅವರು ಖುದ್ದು ಕೋರ್ಟ್ಗೆ ಹಾಜರಾಗಬೇಕಿದೆ. ಯಾಕೆ ಬೇಕಿತ್ತು ರಾಖಿಗೆ ಇದೆಲ್ಲ? ಸುಮ್ನಿರೋದು ಬಿಟ್ಟು ನಮ್ಮ ಹಿಂದೂಗಳ ಪವಿತ್ರ ಮಹಾಕಾವ್ಯ ರಾಮಾಯಣದ ಕರ್ತೃ ವಾಲ್ಮೀಕಿ ವಿರುದ್ಧ ಇಲ್ಲಸಲ್ಲದ ಮಾತುಗಳನ್ನ ಯಾಕಾಡ್ಬೇಕಿತ್ತು? ಮಾಡಿದುಣ್ಣೋ ಮಹಾರಾಯ ಅಂದಂಗೆ ಇವ್ರು ಮಾಡ್ಕೊಂಡಿದ್ದ ಕೆಲ್ಸಕ್ಕೆ ಇದೀಗ ಏಪ್ರಿಲ್ 10ಕ್ಕೆ ರಾಖಿ ಕೋರ್ಟ್ಗೆ ಪ್ರೆಸೆಂಟ್ ಆಗ್ಲೇಬೇಕು. ಆಗಿಲ್ಲ ಅಂದ್ರೆ ಜೈಲು ಖಂಡಿತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.